ಬೇಸಿಗೆ ಬಂತು ಅಂದರೆ ಸಾಕು ಆಗುವಂಥ ಸೆಕೆಗೆ ಉರಿಯುವಂಥ ಬಿಸಿಲಿಗೆ ಇಡೀ ದೇಹ ಹೀಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಟೆಂಪ್ರೇಚರ್ ಹೆಚ್ಚಾಗೋದ್ರಿಂದ ಬಾಡಿ ಹೀಟ್ ಹೆಚ್ಚಾಗುತ್ತೆ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗತ್ತೆ. ಇದ್ದಕ್ಕಿದ್ದಂಗೆ ಹೊಟ್ಟೆಯಲ್ಲಿ ಉರಿ ಆಗುವಂಥದ್ದು, ಎದೆಯಲ್ಲಿ ಉರಿ ಆಗುವಂಥದ್ದು, ಹೊಟ್ಟೆ ತುಂಬ ನಮಗೆ ಸಂಕಟ ಆಗ್ತಾ ಇರುತ್ತೆ, ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅದ್ರ ಜೊತೆಗೇ ವಿಪರೀತವಾಗಿ ನಮಗೆ ಏನೇ ಕುಡಿದ್ರೂ ಏನೇ ತಿಂದರೂ ಸಮಾಧಾನ ಅನಿಸೋದಿಲ್ಲ, ಆ ರೀತಿಯಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಕೈ ಕಾಲಿನ ಚರ್ಮ ಕೀಳ್ತಾ ಇರುತ್ತೆ, ಅಂಗಾಲಿನ ಚರ್ಮ ಕೀಳ್ತಾ ಇರುತ್ತೆ, ಸಿಪ್ಪೆ ಕೀಳ್ತಾ ಇರುತ್ತೆ. ಜೊತೆಗೆ ನಾಲ್ಗೆ ಹೊಡಿತಾ ಇರುತ್ತೆ, ಬಾಯಿ ಹುಣ್ಣಾಗ್ತಾ ಇರುತ್ತೆ, ತುಟಿಗಳು ಹೊಡಿಯುತ್ತೆ, ಕಣ್ಣು ಉರಿ ಬರುತ್ತೆ, ಅಂಗಾಲು ಉರಿ ಬರಲಿಕ್ಕೆ ಶುರುವಾಗುತ್ತೆ, ಹೊಟ್ಟೆ ಉರಿ ಬರುತ್ತೆ. ಈ ರೀತಿ ಎಲ್ಲ ಆಗಲಿಕ್ಕೆ ಶುರುವಾಗುತ್ತೆ. ವಿಪರೀತ ಸುಸ್ತಾಗುತ್ತೆ, ಆಯಾಸ ಆಗುತ್ತೆ, ಏನೇ ಕೆಲಸ ಮಾಡಲಿಕ್ಕೂ ಕೂಡ ಆಸಕ್ತಿ ಇರೋದಿಲ್ಲ. ಆ ರೀತಿಯಾಗಿ ಈ ಒಂದು ಬೇಸಿಗೆನಲ್ಲಿ ಆಗುತ್ತೆ. ಇವತ್ತಿನ ಸಿಂಪಲ್ ರೆಮಿಡಿಯನ್ನು ನೀವು ಮಾಡೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂಥ ಪವರ್ಫುಲ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ದೇಹದ ಉಷ್ಣತೆಯನ್ನು ತಕ್ಷಣದಲ್ಲಿ ಕಡಿಮೆ ಮಾಡುವಂಥ ಒಂದು ಮುಖ್ಯವಾದಂಥ ಪದಾರ್ಥ ಅಂತಲೇ ಹೇಳ್ಬೋದು. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು ಅರ್ಧದಿಂದ 1 ಗಂಟೆಯಲ್ಲಿ ನಮ್ಮ ದೇಹದ ಹೀಟನ್ನು ಕಡಿಮೆ ಮಾಡಿ ಬಾಡಿಯನ್ನು ತುಂಬ ಕೂಲಾಗಿ ಇರಿಸುವಂಥ ಒಂದು ಪದಾರ್ಥ. ಇದನ್ನು ಗೋಂದ್ ಕತೀರ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ನಿಮಗೆ ಅಂಟು ಅಂತೇಳಿ ಸಿಗುತ್ತೆ, ಎರಡೂ ಕೂಡ ಸೇಮ್ ಇರುತ್ತೆ. ಆದರೆ ಅದು ಅಂಟುಂಡೆಯನ್ನು ಮಾಡಲಿಕ್ಕೆ ಬಳಸುವಂಥದ್ದು. ಇದು ಗೋಂದ್ ಕತೀರ ಅಂಥೇಳಿ ಕರೀತಾರೆ. ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನಿಮಗೆ ಅಲ್ಲಿಂದ ತರಿಸ್ಕೊಳ್ಬೋದು. ನೋಡಿ, ಈ ಒಂದು ಗೋಂದ್ ಕತೀರನ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿ ಇದು ಒಂದು ಜೆಲ್ ರೀತಿ ಆಗುತ್ತೆ, ಆದರೆ ಅಂಟು ನಿಮಗೆ ಕರಗೋದಿಲ್ಲ. ಹಾಗಾಗಿ ವ್ಯತ್ಯಾಸವನ್ನು ನೋಡಿ ಇದನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ನೋಡಿ, ನೀರಲ್ಲಿ ಹಾಕಿದ್ರೆ ಈ ರೀತಿಯಾಗಿ ಆಗುತ್ತೆ. ಒಂದು 2 ರಿಂದ 3 ನೀವು ಹಾಕ್ಬಿಟ್ರೆ ಇಷ್ಟು ಒಂದು ಜೆಲ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ರಾತ್ರಿ ಮಲಗುವಂಥ ಸಮಯದಲ್ಲಿ ಇದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ. ಬೆಳಗ್ಗೆ ಅಷ್ಟರಲ್ಲಿ ಈ ರೀತಿಯಾಗಿ ನಿಮಗೆ ಒಂದು ಜೆಲ್ ರೀತಿಯಾಗಿ ಇದು ಆಗುತ್ತೆ. ಇದು ಬಾಡಿ ಹೀಟನ್ನು ಕಡಿಮೆ ಮಾಡೋದಕ್ಕೆ ನಂಬರ್ 1 ಪದಾರ್ಥ ಅಂತಲೇ ಹೇಳ್ಬೋದು. ನೀವು ಏನೇ ಮಾಡಿದ್ರೂ ಕೂಡ ಬಾಡಿ ಹೀಟ್ ಕಡಿಮೆ ಆಗ್ತಾಯಿಲ್ಲ. ತುಂಬ ನಮಗೆ ಎದೆ ಉರಿ, ಬಾಯಿ ಹುಣ್ಣು ಹೆಚ್ಚಾಗಿದೆ, ಕಣ್ಣು ಕೈ ಕಾಲು ಉರಿ ಬರ್ತಾ ಇದೆ, ಹೊಟ್ಟೆ ಉರಿ ಬರ್ತಾ ಇದೆ ಅಂತಂದರೆ ಖಂಡಿತ ಇದನ್ನು ಮಾಡಿ ನೋಡಿ. ಒಂದು ಅರ್ಧ ಗಂಟೆಯಲ್ಲಿ ದೇಹವನ್ನು ಕೂಲ್ ಮಾಡುವಂಥ ಒಂದು ಪವರ್ಫುಲ್ ಆಗಿರುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಇದನ್ನು ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು 2 ಪೀಸಷ್ಟು ಇದನ್ನು ನೆನೆಸಿಟ್ಕೊಂಡ್ರೆ ಸಾಕು. ಇದು ಬೆಳಗ್ಗೆ ಆಗೋಷ್ಟರಲ್ಲಿ ಈ ರೀತಿಯಾಗಿ ಜೆಲ್ ರೀತಿಯಾಗಿರುತ್ತೆ. ಇದನ್ನು ಆರಾಮಾಗಿ ನೀವು ಬಳಸ್ಕೊಳ್ಬೋದು. ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತಿದ್ದು. ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡೋದಪ್ಪ ಅಂತಂದರೆ, ನೋಡಿ, ಈ ರೀತಿ ನಾವು ಒಂದು ಗ್ಲಾಸಿಗೆ ಒಂದು 2 ಟೀ ಸ್ಪೂನ್, ಒಬ್ಬರಿಗೆ ಒಮ್ಮೆ ಮಾಡ್ಕೊಳೋದಕ್ಕೆ ಒಂದು 2 ಟೀ ಸ್ಪೂನಷ್ಟು. ಆನಂತರ ಇದನ್ನು ಕಾಮ್ ಕಸ್ತೂರಿ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ ಒಂದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ. ತಕ್ಷಣದಲ್ಲೇ ಬಾಡಿ ಹೀಟನ್ನು ಕಡಿಮೆ ಮಾಡುವಂಥ ಒಂದು ಪದಾರ್ಥ ಅದು ಕೂಡ ಹೌದು. ಹಾಗಾಗಿ ನೆನೆಸಿಟ್ಕೊಂಡಿದ್ದೆ, ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ. ಅದನ್ನು ಕೂಡ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ಬೇಗ ಬಾಡಿ ಹೀಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಇದರಲ್ಲಿ ನಾವು ಏನು ಗೋಂದ್ ಕತೀರ ಜೆಲ್ ತೊಗೊಂಡಿದ್ವಲ್ಲ, ಅದರಲ್ಲಿ ಯಾವುದೇ ಒಂದು ರುಚಿ ಅನ್ನೋವಂಥದ್ದು ನಿಮ್ಗೆ ಕಾಣೋದಿಲ್ಲ. ಅದು ತುಂಬ ಸಪ್ಪೆ ಅನಿಸುತ್ತೆ, ಟೇಸ್ಟ್ ಇರೋದಿಲ್ಲ. ಹಾಗಾಗಿ ನಮ್ಮ ಈ ಒಂದು ಡ್ರಿಂಕನ್ನು ಟೇಸ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ರುಚಿ, ನಮ್ಮ ನಾಲ್ಗೆಗೂ ಕೂಡ ರುಚಿ ಬೇಕಲ್ಲ, ಹಾಗಾಗಿ ಒಂದು ಅರ್ಧ ಆಗೋಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕಾದ್ಮೇಲೆ ಇದಕ್ಕೆ ನೀರನ್ನು ಬೆರೆಸ್ಕೊಳ್ಬೇಕು. 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನೀರನ್ನು, ಕುಡಿಯೋವಂಥ ನೀರನ್ನು, ತುಂಬ ಕ್ಲೀನಾಗಿರೋವಂಥ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ನಮಗೆ ಸ್ವಲ್ಪ ಏನಾದರೂ ಟೇಸ್ಟ್ ಬೇಕಲ್ವಾ, ಹಾಗಾಗಿ ಇದರೊಟ್ಟಿಗೆ ನಾನು ಇದು ಸ್ವಲ್ಪ ಸಿಹಿಯಾಗಿರಲಿ ಅಂಥೇಳಿ ಕಲ್ಲು ಸಕ್ಕರೆಯ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಬೆಲ್ಲದ ಪೌಡ್ರ್ ಹಾಕ್ಕೊಳ್ಬೋದು, ಜೇನುತುಪ್ಪ ಹಾಕ್ಕೊಳ್ಬೋದು, ನಿಮಗೆ ಕುಡಿಲಿಕ್ಕೆ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಲ್ಲು ಸಕ್ಕರೆಯ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿತ್ತು ಅಂದರೆ ಬೆಲ್ಲನಾದರೂ ಹಾಕ್ಕೊಳ್ಬೋದು, ಇಲ್ಲ ಜೇನುತುಪ್ಪನಾದರೂ ಸೇರಿಸ್ಕೊಳ್ಳಿ. ಹಾಕ್ಕೊಂಡು ನಿಮಗೆ ತುಂಬ ಸಂಕಟ ಆಗ್ತಾಯಿದೆ ಅಥವಾ ತುಂಬ ಸುಸ್ತಾಗಿದೆ, ಆಯಾಸ ಆಗಿದೆ ಅನ್ನೋಂಥ ಸಮಯದಲ್ಲಿ ಖಂಡಿತ ಇದನ್ನು ಮಾಡ್ಕೊಂಡು ಕುಡೀರಿ. ಒಂದು ಎನರ್ಜಿ ಅನ್ನೋಂಥದ್ದು ಹೆಚ್ಚಾಗುತ್ತೆ, ಇಡೀ ದೇಹ ತಂಪಾಗುತ್ತೆ. ಹೊರಗಡೆ ಬಿಸಿಲಿಂದ ಬಂದಿದ್ದೀವಿ ಅನ್ನೋವಂಥ ಸಮಯದಲ್ಲಿ ಇದನ್ನು ಕುಡೀರಿ. ದೇಹ ಅನ್ನೋವಂಥದ್ದು ಕೂಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಡೀ ನಮ್ಮ ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ದೇಹವನ್ನು ತಂಪಾಗಿಸುವಂಥ ಒಂದು ಮುಖ್ಯವಾದಂಥ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ.
ಇನ್ನು ನಮ್ಮ ದೇಹವನ್ನು ಕೂಲಾಗಿ ಇರಿಸ್ಕೊಳ್ಳೋದಕ್ಕೆ ನಾವು ಆಗಾಗ ಕಾಫಿ ಟೀ ಆ ಥರದ್ದನ್ನೆಲ್ಲ ಬಿಟ್ಟು ತಂಪು ಪಾನೀಯಗಳನ್ನು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆನ ಕುಡಿಯೋದ್ರಿಂದನೂ ಕೂಡ ದೇಹ ತುಂಬ ತಂಪಾಗುತ್ತೆ. ಅದರ ಜೊತೆಗೆ ಎಳ್ನೀರನ್ನು ಕುಡಿಯೋದು, ಕಬ್ಬಿನ ಜ್ಯೂಸ್ ಕುಡಿಯೋದು, ಈ ರೀತಿ ಮಾಡಬೇಕು. ಅದರ ಬದಲಾಗಿ ನಾವು ಮಸಾಲೆ ಪದಾರ್ಥಗಳನ್ನು ಹೆಚ್ಚು ತಿನ್ನುವಂಥದ್ದು ಅಥವಾ ಕಾಫಿ ಟೀ ಹೆಚ್ಚಾಗಿ ಕುಡಿಯುವಂಥದ್ದು, ಈ ರೀತಿ ಖಾರದ ಪದಾರ್ಥ ತಿನ್ನೋದ್ರಿಂದನೂ ಕೂಡ ದೇಹ ಉರಿ ಆಗುತ್ತೆ, ಏನೋ ಸಂಕಟ ಆಗುತ್ತೆ. ಈ ಒಂದು ಬೇಸಿಗೆನಲ್ಲಿ ಅವೆಲ್ಲ ತುಂಬ ಒಳ್ಳೆಯದಲ್ಲ. ಅದ್ರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಡ್ರಿಂಕನ್ನು ಕೂಡ ಕುಡಿಯೋದು ಅಂದರೆ ನಾವು ಎಳ್ನೀರು, ಮಜ್ಜಿಗೆ, ಜ್ಯೂಸ್ಗಳನ್ನು, ಬರೀ ನಿಂಬೆಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದನೂ ಕೂಡ ದೇಹ ತಂಪಾಗಿರುತ್ತೆ. ಹಾಗಾಗಿ ಅದ್ರ ಜೊತೆಗೆ ಈ ಒಂದು ಡ್ರಿಂಕನ್ನು ಪ್ರತಿದಿನ ನೀವು ಒಂದೇ ಒಂದು ಗ್ಲಾಸು ಗೋಂದ್ಕತೀರ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಎನರ್ಜಿ ಹೆಚ್ಚಾಗುತ್ತೆ. ಇಡೀ ದೇಹ ಅನ್ನೋವಂಥದ್ದು ತಂಪಾಗಿರಿಸುತ್ತೆ. ಉಷ್ಣತೆ ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ನಿಮಗೆ ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಗೋಂದ್ಕತೀರ ಅನ್ನುವಂಥದ್ದು ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಾನು ಕೆಳಗಡೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅಲ್ಲಿಂದನಾದರೂ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.